ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರವಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ರೇಡಿಯೋ ಸಿದ್ಧಾರ್ಥದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿನ ನಾವು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ದಿನ ಏನಂದರೆ ರಾಷ್ಟ್ರೀಯ ಕ್ರೀಡಾ ದಿನ. ಈ ರಾಷ್ಟ್ರೀಯ ಕ್ರೀಡಾ ದಿನವನ್ನು ನಮ್ಮ ಭಾರತದಾದ್ಯಂತ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಕ್ರೀಡೆಗೆ ಪ್ರೋತ್ಸಾಹಿಸುವಂತಹ ಸರ್ಕಾರದ ಎಲ್ಲ ಇಲಾಖೆಗಳು ಕೂಡ ಇವತ್ತು ವಿಶೇಷವಾಗಿ ಆಚರಣೆ ಮಾಡುವಂಥ ದಿನ. ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ರೋಹಿತ್ ಗಂಗಾಧರ್ ಸರ್ ಅವರು ಈ ಒಂದು ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ನಮ್ಮ ರೇಡಿಯೋ ಸಿದ್ಧಾರ್ಥಕ್ಕೆ ವಿಶೇಷವಾಗಿ ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಡ್ಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ರೋಹಿತ್ ಸರ್, ನಮಸ್ತೆ. ನಮಸ್ಕಾರ ಸರ್. ಎಲ್ಲ ನಮ್ಮ ರೇಡಿಯೋ ಸಿದ್ಧಾರ್ಥ ಕೇಳುಗರ ಪರವಾಗಿ ತಮಗೆ ನಮ್ಮ ಬಾನುಲಿ ಸಮುದಾಯ ಕೇಂದ್ರಕ್ಕೆ ಬಂದಿರೋದಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಥ್ಯಾಂಕ್ ಯು ಸರ್. ತಮಗೂ ರವಿಕುಮಾರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೂ ತಮ್ಮೆಲ್ಲ ಕೇಳುಗರು ಏನಿದ್ದಾರೆ ರೇಡಿಯೋ ಸಿದ್ಧಾರ್ಥದಲ್ಲಿ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ತಮಗೂ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳು. ರೋಹಿತ್ ಸರ್, ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನ. ಕ್ರೀಡೆ ಅಂತಂದರೆ ಅದೊಂಥರ ಉತ್ಸಾಹ, ಚಟುವಟಿಕೆಯಾಗಿರ್ತಕ್ಕಂಥದ್ದು. ಮನುಷ್ಯನ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ದೃಢತೆಗೆ ಒಂದು ಉತ್ತಮವಾದ ಸಾಧನ ಅಂತಲೇ ಹೇಳ್ಬೋದು. ಅನೇಕ ಸಾಧಕರು ಈ ಒಂದು ವ್ಯವಸ್ಥೆಯಲ್ಲಿ ಬೆಳೆದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ತಾವು ಹೇಳೋದಾದರೆ ಏನು ಹೇಳ್ತೀರಾ ಸರ್? ಕ್ರೀಡೆ ಅಂತ ಹೇಳಿದ್ರೆ ಮಾನವನ ಒಂದು ಸಹಜವಾದ ಒಂದು ಪ್ರಕೃತಿಯ ಒಂದು ಪ್ರದಾತ್ತವಾದ ಕೊಟ್ಟಿರುವಂಥ ಕೆಲವೊಂದು ಏನು ನಮಗೆ ಈ ನಡೆಯೋದು ಹಾಗೂ ಹಾಡೋದು, ಕೈ ಎತ್ತೋದು, ಓಡಾಡೋದು, ಇದೆಲ್ಲ ಪ್ರಕೃತಿ ನಮಗೆ ನೀಡಿರುವಂಥ ಒಂದು ಕೊಡುಗೆ. ಈ ಒಂದು ಕೊಡುಗೆನ ಮಾನವ ಒಂದು ಸ್ವಲ್ಪ ಅದನ್ನು ಟ್ಯೂನಪ್ ಮಾಡಿಕೊಂಡು ಅಂತಂದರೆ, ಈಗ ಓಡೋದೆಲ್ಲರೂ ಓಡ್ತೀವಿ, ಬಾಲ್ಯದಿಂದ ವೃದ್ಧಾಪ್ಯ ತನಕ ಎಲ್ಲ ಓಡೋ ಒಂದು ಪ್ರವೃತ್ತಿ ಇರುತ್ತೆ. ಆ ಓಡೋದನ್ನು ಒಂದು ಸ್ವಲ್ಪ ಟ್ಯೂನಪ್ ಮಾಡಿಕೊಂಡು ಒಂದು ಸ್ವಲ್ಪ ತಾಲೀನು ತೊಗೊಂಡು ಹಾಗೂ ಕೋಚ್ಗಳ ಹತ್ರ ಟ್ರೈನಿಂಗ್ ತೊಗೊಂಡು ಅದನ್ನು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಅದನ್ನೇ ಒಂದು ಡೆಡಿಕೇಶನ್ ಆಗಿ ತೊಗೊಂಡಾಗ ಅದೊಂದು ಕ್ರೀಡೆಯಾಗಿ ಪರಿವರ್ತನೆ ಆಗುತ್ತೆ. ಈ ಒಂದು ಪರಿವರ್ತನೆಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸಪೋರ್ಟ್ ಮಾಡ್ತವೆ. ಹಾಗೂ ಇದರಿಂದ ಮಾನಸಿಕ ಹಾಗೂ ಶಾರೀರಿಕವಾದ ಆರೋಗ್ಯ ನಮಗೆ ಸಹಜವಾಗಿ ಸಿಗ್ತದೆ. ಇದರಿಂದ ಯಾವುದೇ ಒಂದು ಏನು ಹೇಳ್ತೀವಿ, ಸಪ್ಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಆದರೆ ಅದು ಬಿಟ್ಟು ಇದು ಸಹಜವಾಗಿ ಸಿಗೋವಂಥ ಒಂದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ದಲೇ ಸಿಗುವಂಥ ಒಂದು ಆರೋಗ್ಯ ಅಂತ ಹೇಳ್ತೀನಿ ಸರ್. ಸರ್, ಇವತ್ತು ನಮ್ಮ ಭಾರತದಾದ್ಯಂತ ಈ ಒಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಧ್ಯಾನ್ ಚಂದ್ ಅವರ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತಿದ್ದಾರೆ. ಏನು ಸರ್ ಇದ್ರ ವಿಶೇಷ? ಸರ್, ಮೇಜರ್ ಧ್ಯಾನ್ ಚಂದ್ ಅವರು ನಮ್ಮ ದೇಶ ಕಂಡ ಅಪ್ರತಿಮ ಹಾಕಿ ಆಟಗಾರರು. ಅವರು 1905ರಲ್ಲಿ ನಮ್ಮ UP ಇದರಲ್ಲಿ ಹುಡ್ತಾರೆ, ಆಗಸ್ಟ್ 29ನೇ ತಾರೀಕು. ಹಾಗೂ ಆಗಿನ ಕಾಲದಲ್ಲಿ ಏನು ನಮ್ಮ ಕ್ರೀಡೆ ಏನಿತ್ತು, ಆ ಕ್ರೀಡೆಗೆ ಒಂದು ಒತ್ತು ಕೊಟ್ಟು ಅವರು ತಾಲೀಮು ಪಡೆದು ಟ್ರೈನಿಂಗ್ ತಗೊಂಡು ಭಾರತ ತಂಡವನ್ನು ಸತತವಾಗಿ 4 ಬಾರಿ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗಳಿಸೋದಕ್ಕೆ ಸಹಾಯ ಮಾಡಿರ್ತಾರೆ. ಇವರ ಸ್ಮರಣಾರ್ಥವಾಗಿ ಬೇರೆ ಯಾವೊಬ್ಬ ಹಾಕಿ ಕ್ರೀಡಾಪಟುಗೂ ನಮ್ಮ ಭಾರತ ಸರ್ಕಾರದಿಂದ ಈ ಪೋಸ್ಟಲ್ ಸ್ಟ್ಯಾಂಪ್ ಅಂತ ಏನು ಹೇಳ್ತೀವಿ, ಬೇರೆ ಬೇರೆ ಕ್ರೀಡಾಪಟುಗಳು ಕೊಟ್ಟಿದ್ದಾರೆ. ಹಾಕಿ ಕ್ರೀಡಾಪಟುಗೆ ದೊರೆತಿರೋದು ಬರೀ ಧ್ಯಾನ್ ಚಂದ್ ಅವ್ರಿಗೆ. ಹಾಗೂ ಧ್ಯಾನ್ ಚಂದ್ ಅವ್ರಿಗೆ ಪ್ರಪ್ರಥಮ ಬಾರಿಗೆ ಕ್ರೀಡೆಯಲ್ಲಿ ಒಂದು ಭಾರತ ರತ್ನವನ್ನು ಕೊಡಬೇಕು ಅಂತ ಒಂದು ಕೂಗು ಬಂದಿತ್ತು. ಆ ಸಂದರ್ಭದಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಕೊಟ್ಟಿರ್ತಾರೆ. ಹಾಗೂ ತದನಂತರ ನೆಕ್ಸ್ಟ್ ಇಯರಲ್ಲಿ ಧ್ಯಾನ್ ಚಂದ್ ಅವ್ರಿಗೂ ಭಾರತ ರತ್ನದಿಂದ ಸನ್ಮಾನಿತರಾಗಿರ್ತಾರೆ ಸರ್, ಮರಣೋತ್ತರವಾಗಿ. ಹಾಗೂ ನಮ್ಮ ಧ್ಯಾನ್ ಚಂದ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರದ್ದು ದಂತಕತೆ. ಫಾರ್ ಎಕ್ಸಾಂಪಲ್ಲು ಒಂದು ಬರ್ಲಿನ್ ಒಲಿಂಪಿಕ್ಸ್ ಅಂತ ನಡೆಯುತ್ತೆ ಜರ್ಮನಿಲಿ. ಆಗಿನ
ಸರ್ವಾಧಿಕಾರಿಯಾದ ಹಿಟ್ಲರ್ ಅವರು ಅಲ್ಲಿ ಇರ್ತಾರೆ. ಸೊ ಅವರು ನಮ್ಮ ಧ್ಯಾನ್ ಚಂದ್ ಅವರ ಆಟವನ್ನು ನೋಡಿ ಈವನ್ ನಮ್ಮ ಅವರ ಎದುರಾಳಿಯಾಗಿದ್ದ ಜರ್ಮನಿ ತಂಡವನ್ನೇ ಸೋಲಿಸಿ ಇವರು ಆಟ ಆಡಿದಾಗ ಅವ್ರನ್ನ ಸನ್ಮಾನ ಮಾಡಬೇಕಾ ಸಂದರ್ಭದಲ್ಲಿ ಹೇಳ್ತಾರಂತೆ, ನೀವು ನಮ್ಮ ದೇಶಕ್ಕೆ ಬಂದರೆ ತಮಗೆ ಒಂದು ಅತ್ಯುತ್ತಮವಾದ ಒಂದು ಗೌರವ ಅಥವಾ ಶ್ರೇಣಿ ಕೊಟ್ಟು ನಾವು ನಿಮಗೆ ಗೌರವಿಸ್ತೀವಿ ಅಂತ ಅಂದಾಗ ನಮ್ಮ ಧ್ಯಾನ್ ಚಂದ್ ಅವರು ಅಂದರೆ ಇವರು ಆಟದ ವೈಖರಿ ಕಂಡು ತಮ್ಮ ದೇಶದಲ್ಲೇ ಉಳಿಸ್ಕೋಬೇಕು ಅಂತ ಆ ರೀತಿ ಒಂದು ಅಲ್ಲೇ ಪೌರತ್ವ ಕೊಟ್ಟು ಅಲ್ಲೇ ಕರೆದಿರ್ತಾರೆ. ಆದರೆ ಅವರು ಅದನ್ನು ನಿರಾಕರಿಸಿ ನಮ್ಮ ದೇಶಕ್ಕೆ ಹಿಂತಿರುಗಿ ತದನಂತರ ಇನ್ನು ಒಲಿಂಪಿಕ್ಸಲ್ಲಿ ನಮಗೆ ಚಿನ್ನದ ಪದಕ, ಈಗ ಒಟ್ಟು ಒಲಿಂಪಿಕ್ಸಲ್ಲಿ ಹೇಳಬೇಕು ಅಂತಂದರೆ 8 ಚಿನ್ನದ ಪದಕ ಹಾಕಿಯಲ್ಲಿ ಬಂದಿದೆ. ಅದರಲ್ಲಿ 7 ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರೋದು 4 ಧ್ಯಾನ್ ಚಂದ್ ಅವರು, ಹಾಗೂ ಇನ್ನು 3ಕ್ಕೆ ಅವರು ಕೋಚ್ ಆಗಿರ್ತಾರೆ. ಸೊ ಈ ರೀತಿ ಅವರು ನಮ್ಮ ಹಾಕಿ ಬೆಳವಣಿಗೆಗೆ ಒಂದು ಅತ್ಯುತ್ತಮವಾದ ಒಂದು ಅಡಿಪಾಯವನ್ನು ಹಾಕಿರ್ತಾರೆ. ಸರ್, ತಮ್ಮ ತಾಯ್ನಾಡನ್ನು ಮರಿದಲೆ ನಾನೇನೇ ಸಾಧನೆ ಮಾಡಿದ್ರು ನಮ್ಮ ತಾಯ್ನಾಡಿನಲ್ಲೇ ಮಾಡಬೇಕು ಅಂತೇಳಿ ಮತ್ತೆ ಮರಳಿ ದೇಶಕ್ಕೆ ಬಂದು ಕ್ರೀಡೆಗೆ ಸ್ಫೂರ್ತಿಯಾಗಿ ಇಂದು ಏನು ಆಗಸ್ಟ್ 29 ಅವರ ಸ್ಮರಣಾರ್ಥವಾಗಿ ಈ ಒಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ. ಅವ್ರನ್ನ ನಾವೆಲ್ಲ ಇವತ್ತು ಸ್ಮರಣೆ ಮಾಡ್ಕೊಳ್ತಿರೋದು ನಮ್ಮ ಭಾಗ್ಯ ಅಂತ ತಿಳ್ಬೋದು. ಸರ್, ಈಗ ಕ್ರೀಡೆ ಅಂತಂತಂದರೆ ಈಗ ಎಲ್ಲ ವ್ಯಕ್ತಿಗಳಿಗೂ ಅನಿವಾರ್ಯವಾಗಿರ್ತಕ್ಕಂಥದ್ದು. ಅದನ್ನು ಈ ಮಕ್ಕಳಿಗೆ ಶಾಲೆಯಿಂದಲೇ ಕ್ರೀಡೆನ ಅಭ್ಯಾಸ ಮಾಡಿಕೊಂಡು ವಿಫಲವಾದ ಸಾಧನೆ ಮಾಡಲಿಕ್ಕೆ ಅಲ್ಲಿಂದಲೇ ಪ್ರೇರೇಪಣೆ ಮಾಡ್ತಕ್ಕಂಥದ್ದು. ಅದು ಮುಖ್ಯವಾಗಿ ನಿಮ್ಮ ಇಲಾಖೆ ಅಂದರೆ ಏನು ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆದು ಪಾತ್ರ ಬಹುಮುಖ್ಯವಾಗಿರುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಏನೆಲ್ಲ ಕ್ರಮಗಳನ್ನ ವಹಿಸಿದ್ದೀರಾ ಸರ್? ಈಗ ನೋಡಿ ಸರ್, ನಮ್ಮ ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಸರ್ಕಾರದಿಂದ ಒಂದು ಅತ್ಯುತ್ತಮವಾದ ಒಂದು ಸ್ಟೇಡಿಯಂನ ನಮ್ಮ ತುಮಕೂರಿನ ಜನತೆಗೆ ಒಂದು ತಂದುಕೊಟ್ಟಿರ್ತಾರೆ. ಈ ಒಂದು ಸ್ಟೇಡಿಯಂನಲ್ಲಿ ನಾವು ಅತ್ಯುತ್ತಮ ವರ್ಲ್ಡ್ ಕ್ಲಾಸ್ ಅಂತ ಹೇಳ್ಬೋದು ಆ ರೀತಿಯ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಇದೆ. ಸೊ ಇಲ್ಲಿ ಪ್ರತಿನಿತ್ಯ ಸುಮಾರು ಬೆಳಗ್ಗೆ ಹಾಗೂ ಸಂಜೆ 2 ಟೈಮಲ್ಲಿ ಸುಮಾರು ಒಂದು 600ರಿಂದ 800 ಜನ ಪ್ರಾಕ್ಟೀಸ್ ಮಾಡ್ತಾರೆ ಪ್ರತಿದಿನ. ಸೊ ಇವರು ಪ್ರಾಕ್ಟೀಸ್ ಮಾಡ್ತಾ ಇರೋದು ಏನು ವರ್ಲ್ಡ್ ಕ್ಲಾಸಲ್ಲಿ ಬೇರೆ ಎಲ್ಲಿ ಅಥ್ಲೀಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ ಒಂದು ಟ್ರ್ಯಾಕ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಅವರು ಮುಂದೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಕೋಚಿಂಗ್ ತೊಗೊಂಡು ಮುಂದೆ ಅವರು ನಮ್ಮ ರಾಷ್ಟ್ರನ ಒಂದು ಪ್ರತಿನಿಧಿಸುವಂಥ ಒಂದು ಅವಕಾಶ ಇರ್ತದೆ. ಹಾಗೂ ನಮ್ಮ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ವತಿಯಿಂದ ನಮ್ಮ ಏನು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದು ಮೆಡಲ್ ವಿನ್ ಆಗ್ತಾರೆ, ಸಪೋಸು ಸ್ಟೇಟಲ್ಲಿ ಮೆಡಲ್ ವಿನ್ ಆದರೆ ಅಂಥವ್ರಿಗೆ ಸರ್ಕಾರದ ವತಿಯಿಂದ ಫೀಸ್ ರಿಯಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ಏನು ನಮ್ಮ ಫೀಸ್ ರಿಯಂಬರ್ಸ್ಮೆಂಟ್ ಆಗ್ಬೋದು, ಏನು ಫೀಸ್ ಕಟ್ಟಿರ್ತಾರೆ ಅಂಥದನ್ನು ಅವ್ರಿಗೆ ವಾಪಸ್ ಹಿಂತಿರುಗಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಹಾಗೂ ಗೌರವಧನ ಕೊಡ್ತೀವಿ, ಪ್ರೋತ್ಸಾಹಧನ 10,000 ತನಕ ಪ್ರತಿ ವರ್ಷ ಅವರ ಸಾಧನೆ ಮೇರೆಗೆ ನಾವು ಅಂದರೆ ವಿವಿಧ ಆಟಗಳು ಇದ್ರ ತಕ್ಕನಾಗಿ ಅವ್ರಿಗೆ ಗೌರವಧನನ ವ್ಯವಸ್ಥೆ ಮಾಡ್ತೀವಿ. ಆಟ ಅಂತಂತಂದರೆ ಎಲ್ಲ ಆಟಕ್ಕೂ ಸಿಗೋದಿಲ್ಲ. ಏನು ಮಾನ್ಯತೆ ಪಡೆದಿರ್ತದೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಕೆಲವೊಂದು ಆಟಗಳಿದ್ದಾವೆ, ಅಂಥವು ಮಾನ್ಯತೆ ಪಡೆದ ಕೆಲವೊಂದು ಕ್ರೀಡಾಕೂಟಗಳು ನಡೆಯುತ್ತೆ. ಅಂಥ ಒಂದು ಕ್ರೀಡಾಕೂಟಗಳು ಭಾಗವಹಿಸಿ ಇವರೇನ ಗೆದ್ದರೆ ಮಕ್ಕಳು ಅಂಥವ್ರಿಗೆ ಅವ್ರು ಮಾತ್ರ ಪ್ರೋತ್ಸಾಹಧನ, ಫೀಸ್ ರಿಯಂಬರ್ಸ್ಮೆಂಟ್ ಅಂತ ಏನಿದೆ ಅದು ಕೊಡ್ತೀವಿ. ಸರ್, ನಿಮ್ಮಲ್ಲಿ ಈ ಮಕ್ಕಳನ್ನ ಹೊರತುಪಡಿಸಿದರೆ ವಯಸ್ಕರಿಗೆ ಏಜ್ ಲಿಮಿಟ್ ಏನಿರುತ್ತೆ ಸರ್? ಏಜ್ ಲಿಮಿಟ್ ಅನ್ನೋದು ಯಾವುದೇ ಇಲ್ಲ. ಏಜ್ ಲಿಮಿಟ್ ಅನ್ನೋದು ಏನಿಲ್ಲ. ಅವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಏನು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದರಲ್ಲಿ ಗೆದ್ದವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಅಂಥವ್ರಿಗೆ ನಾವು ಗುರುತಿಸುವಂಥ ಒಂದು ಇದು ಇಟ್ಕೊಂಡಿದ್ದೀವಿ. ಓಕೆ ಸರ್, ಈಗ ನಮ್ಮ ತುಮಕೂರು ಅನೇಕ ಸಾಧಕರಿಗೆ, ಅನೇಕ ಸಾಧನೆಗಳಿಗೆ ಹೆಸರುವಾಸಿಯಾಗಿದೆ. ಕಲ್ಪತರು ನಾಡು ಅಂತಲೇ ಕರಿತೀವಿ. ಈಗ ಏನು ನೀವು ಹೇಳಿದಷ್ಟು ಇಷ್ಟೊತ್ತು ಹೇಳಿರ್ತಕ್ಕಂಥ ಮಹಾತ್ಮ ಗಾಂಧಿನ ವಿನೂತನವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಸಂಸ್ಥೆಯ ಮತ್ತು ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರಣರಾಗಿದ್ದಾರೆ ಅಂತ ಅನ್ಬೋದು. ಅದರ ಜೊತೆಯಲ್ಲೇ ಸರ್ಕಾರ ಮತ್ತು ಇತರೆ ಸ್ಥಳೀಯ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು ಶ್ರಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ
ರೇಡಿಯೋ ಸಿದ್ಧಾರ್ಥದ ಪರವಾಗಿ ಧನ್ಯವಾದಗಳನ್ನು ಹೇಳೋಣ ಸರ್. ಅದ್ರ ಜೊತೆಯಲ್ಲಿ ನಮ್ಮ ಒಂದೇ ಒಂದು ಮಾತು ಇಂಟ್ರೊಡಕ್ಷನ್ನು. ಈ ಒಂದು ಕ್ರೀಡಾಂಗಣಕ್ಕೆ ತಾವು ಹೇಳಿದ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಒಂದು ಕೊಡುಗೆ ಅಪಾರವಾದ್ದು. ಯಾಕೆ ಅಂತಂತಂದರೆ ಈ ಒಂದು ಸ್ಟೇಡಿಯಂ ಏನು ಪ್ಲ್ಯಾನಿಂಗ್ ಆಯಿತು ಆ ಒಂದು ಹೊತ್ತಿನಲ್ಲಿ ಸಾಹೇಬರು MLA ಆಗಿದ್ದರು. ಸೊ ಆದ್ರೂ ಕೂಡ ಅವರು ಪ್ರತಿನಿತ್ಯ ಬಂದು ಆ ಒಂದು ರೂಪುರೇಷೆಗಳನ್ನ ಪ್ಲ್ಯಾನಿಂಗ್ ಹೆಂಗೆ ಆಗ್ತಾಯಿದೆ, ಏನು ಮಾಡಬೇಕು, ಯಾವ ರೀತಿ ಇದು ಬರಬೇಕು, ಔಟ್ಕಮ್ ಹೆಂಗೆ ಬರಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಸ್ವತಃ ತೊಡಗಿಸ್ಕೊಂಡು ಹಾಗೂ ಬಿಡುವಿನ ಸಮಯದಲ್ಲಿ ಸ್ಟೇಡಿಯಮ್ಮಲ್ಲೇ ಬಂದು ಹೇಳ್ತಾ ಇದ್ದಾರಂತೆ ಸಾಹೇಬರು. ಮೂಲತಃ ಅಥ್ಲೀಟ್ ಸಾಹೇಬರು. ಅವರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಓಡಿರುವಂಥ ಒಂದು ರೆಕಾರ್ಡು ಇದುವರೆಗೂ ಯಾರೂ ಮುರಿಲಿಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು. ಓಕೆ ಸರ್, ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದಷ್ಟು ಸಾಂಪ್ರದಾಯಿಕ ಕ್ರೀಡೆಗಳು ಎಲ್ಲೋ ಕಣ್ಮರೆ ಆಗ್ತಿದೆ ಅನ್ನೋ ಆತಂಕ ಇದೆ. ಇದ್ರ ಬಗ್ಗೆ ಹೇಳೋದಾದರೆ? ಇಲ್ಲ ಸರ್, ಸಾಂಪ್ರದಾಯಿಕ ಕ್ರೀಡೆಗಳಾದ ನೋಡಿ, ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಆಡುವಂಥ ಕ್ರೀಡೆಗಳು ಅಂತಂದರೆ ಕಬಡ್ಡಿ, ಖೋಖೋ, ವಾಲಿಬಾಲ್, ಈ ಮೂರನ್ನ ವ್ಯಾಪಕವಾಗಿ ಆಡ್ತಾರೆ. ಸೊ ಈ ಮೂರು ಕ್ರೀಡೆಗಳಿಗೆ ಮತ್ತೆ ಹೇಳಬೇಕು ಅಂತಂದರೆ ನಮ್ಮ ಮಾನ್ಯ ಗೃಹ ಸಚಿವರು ಹಾಗೂ ಉಸ್ತುವಾರಿ ಸಚಿವರ ನಿರ್ದೇಶನದ ಮೇರೆಗೆ ಏನು ತುಮಕೂರು ದಸರಾ ಆಚರಣೆ ಮಾಡ್ತಾಯಿದ್ದೀವಿ, ಅದರಲ್ಲಿ ಹೋದ ವರ್ಷದಿಂದನೂ ಅಷ್ಟೇ ಈ ಒಂದು ಮೂರು ಕ್ರೀಡೆಗಳಾದ ದೇಶೀಯ ಕ್ರೀಡೆಗಳು ಅಂತ ಹೇಳಬೇಕು, ಇದಕ್ಕೆ ಒತ್ತು ಕೊಟ್ಟು ನಾವು ಕ್ರೀಡಾಕೂಟಗಳು ಮಾಡ್ತೀವಿ. ಈ ವರ್ಷವೂ ಅದೇ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ದಸರಾ ಅಂತ ಹೇಳಿದಾಗ ನೆನಪಾಯಿತು, ಈ ದಸರಾದಲ್ಲಿ ಈ ಕುಸ್ತಿ ಆಗ್ಬೋದು, ಈ ಕಬಡ್ಡಿ, ಕುಸ್ತಿ ಇವೆಲ್ಲ ಇರೋವಂಥವು. ಅದನ್ನು ಹೊರತುಪಡಿಸಿ ಇನ್ನು ದೇಸಿ ಕ್ರೀಡೆಗಳು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಜೀವಂತವಾಗಿರೋವಂಥ ಕ್ರೀಡೆಗಳು ಹೇಳೋದಾದರೆ ಯಾವಿದಾವೆ ಸರ್? ಈ ಕಬಡ್ಡಿ, ಖೋಖೋ, ವಾಲಿಬಾಲ್ ಇವನ್ನು ಹೊರತುಪಡಿಸಿ ಅಂತಂದರೆ ನೋಡಿ, ಥ್ರೋಬಾಲ್ ಆಡ್ತಾರೆ ವ್ಯಾಪಕವಾಗಿ. ಹಾಗೂ ನಾವು ಈಗ ಈ ಕುಸ್ತಿ, ಕೆಲವೊಂದು ಕಡೆ ಕುಸ್ತಿ ಆಡ್ತಾರೆ, ಮತ್ತು ಈ ಬ್ಯಾಡ್ಮಿಂಟನ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಹಾಗೂ ಹಗ್ಗ ಜಗ್ಗಾಟ ಆಡ್ತಾರೆ. ಈ ಹಗ್ಗ ಜಗ್ಗಾಟನೂ ಒಳ್ಳೆ ಒಂದು ಕ್ರೀಡೆ. ಸೊ ಇವೆಲ್ಲ ದೇಶೀಯ ಕ್ರೀಡೆ ಆದ್ರೂ ವ್ಯಾಪಕವಾಗಿ ಆಡ್ತಾರೆ. ಹಾಗೂ ಈ ಪರಂಪರೆ ನಡೀತಾ ಬಂದಿದೆ ಹಾಗೂ ಉಳಿಸ್ಕೊಂಡು ಬಂದಿದೆ ತುಮಕೂರು ಜನತೆ. ಸರ್, ಇತ್ತೀಚೆಗೆ ಏನು ಇಷ್ಟೊತ್ತು ನೀವು ಹೇಳಿದಂಥ ಈ ಕ್ರೀಡೆಗಳಲ್ಲಿ ಯಾರಾದರೂ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥದ್ದು ನೀವುಗಳು ಅವ್ರಿಗೆ ಪ್ರತಿನಿಧಿಸುವಂಥ ಉದಾಹರಣೆ ಏನಾದರೂ ಇದೆಯಾ? ಇದೆ ಸರ್. ನಾನು ಹೇಳಿದ್ದ ಈ ಒಂದು ದೇಶೀಯ ಕ್ರೀಡೆಗಳಲ್ಲಿ ನಮ್ಮ ವಾಲಿಬಾಲ್ ಏನಿದೆ ಅದರಲ್ಲಿ ತುಂಬಾ ಒಂದು ಹೆಸರು ತಂದಿದ್ದಾರೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಹಾಗೂ ನಮ್ಮ ತುಮಕೂರಿನಿಗೆ. ಅದರಲ್ಲಿ ವಾಲಿಬಾಲಲ್ಲಿ 3 ಜನ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಕೊಡುವಂಥ ಒಂದು ಅತ್ಯುನ್ನತವಾದ ಕ್ರೀಡಾ ಪ್ರಶಸ್ತಿ. ಅದು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ. ಹೌದು, ಅವ್ರಿಗೆ ಅಂದರೆ ರವೀಂದ್ರ ಅಂತ ಇದ್ದರು, ಮತ್ತು ರವಿಕುಮಾರ್ ಹಾಗೂ ಒಬ್ಬಳು ಸುಪ್ರಿಯಾ ಅಂತ ಇದ್ದಾರೆ. ಸೊ ಈ 3 ಜನಕ್ಕೆ ಸಿಕ್ಕಿರುತ್ತೆ ಏನು ನಮ್ಮ ಏಕಲವ್ಯ ಪ್ರಶಸ್ತಿ. ಹಾಗೂ ಸ್ವತಃ ನಾನು ಒಬ್ಬ ಕ್ರೀಡಾಪಟು, ನನ್ನ ಊರು ಗುಬ್ಬಿನೇ. ನನಗೂ ಕೂಡ 2001ರಲ್ಲಿ ಫೆನ್ಸಿಂಗ್ ಕ್ರೀಡೆಗೋಸ್ಕರ ಏಕಲವ್ಯ ಪ್ರಶಸ್ತಿ ದೊರಕಿರುತ್ತೆ ಸರ್. ಈ ಫೆನ್ಸಿಂಗ್ ಕ್ರೀಡೆ ಅಂದರೆ ನಮ್ಮ ಕೇಳುಗರಿಗೆ ವಿಸ್ತಾರವಾಗಿ ಹೇಳೋದು? ಫೆನ್ಸಿಂಗ್ ಕ್ರೀಡೆ ಅಂತಂತಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಕತ್ತಿ ವರ್ಷೆ ಅಂತ. ಇಟ್ಸ್ ಎ ಒಲಿಂಪಿಕ್ ಗೇಮ್. ಮಾಸ್ಕೋ ಅದು ಈಗಲೂ ಇದೆಯಾ ಸರ್? ಅದು ಇದೆ ಕೆಲವೊಂದು ಆಡ್ತಾರೆ ಇಲ್ಲಿ. ಸೊ ಅದು ಕ್ರೀಡೆಗೆ ಉತ್ತೇಜನ ಕೊಡ್ತಾ ಇದ್ದೀವಿ ನಾವು. ಸೊ ಅದು ಸಾಂಪ್ರದಾಯಿಕವಾಗಿ ಯಾರೋ ರಾಜ ಮಹಾರಾಜರು ಅಭ್ಯಾಸ ಮಾಡುವಂಥ ಕ್ರೀಡೆ. ಅದು ಹೆಂಗೆ, ಅದು ಪರಿಣಿತಿ ಇರೋರೇ ಆಗಬೇಕಾ? ಹೌದೌದು, ಅದಕ್ಕೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ, ಟ್ರೈನಿಂಗ್ ತೊಗೋಬೇಕು. ಅದು ತೊಗೊಂಡು ಆಡ್ಬೋದು, ಒಳ್ಳೆ ಗೇಮ್. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆ ಥರದ ಕ್ರೀಡಾಪಟುಗಳು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದೆ? ಇಲ್ಲ, ಕೆಲವೊಬ್ರು ಇದ್ದಾರೆ ನಮ್ಮ ಜೂನಿಯರ್ಸ್, ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿಗಿಂತ ನಮ್ಮ ಬೆಂಗಳೂರಲ್ಲಿ ಕೆಲವೊಂದು ಕ್ಲಬ್ಗಳಿದ್ದಾವೆ, ಅಲ್ಲೂ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಈಗೇನು ಈಗ 2025-26 ಈ ದಸರಾ ಕ್ರೀಡಾಕೂಟದಲ್ಲಿ ನೀವು ಹೇಳಿದ್ದು ಆ ಕ್ರೀಡೆನೇನಾದರೂ? ಇಲ್ಲ, ಅದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ ಇದೇನು ಕ್ರೀಡೆ ಇದೆ
ಇದು ಕೆಲವು ಭಾಗದಲ್ಲಿ ಮಾತ್ರ ಆಡಲಾಗ್ತಾ ಇದೆ ಈಗ. ಸೊ ಇದು ಇನ್ಕ್ಲೂಡ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಲೆವೆಲಲ್ಲಿ ಇನ್ಕ್ಲೂಡ್ ಮಾಡಬೇಕು. ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಅದು ಇಲ್ಲ ಆಗಿದೆ. ಅದು ನಮ್ಮ ಮೈಸೂರು ದಸರಾದಲ್ಲಿ ಫೆನ್ಸಿಂಗ್ ಕ್ರೀಡೆನೂ ಇದೆ. ಬಟ್ ಹೌದೌದು, ಆದರೆ ತುಮಕೂರು ದಸರಾದಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ ಸೇರ್ಸೋದಕ್ಕೆ ಆಗೋದಿಲ್ಲ. ಓಕೆ ಸರ್, ಈಗ ಈ ಕ್ರೀಡಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಕ್ರೀಡೆ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಈಗ ಸರ್ಕಾರದ ರೂಪುರೇಷೆಗಳು, ಆದೇಶ ಸುತ್ತೋಲೆಗಳ ಪ್ರಕಾರ ಈ ಶನಿವಾರ ಮತ್ತು ಅದನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಶಾಲೆಗಳಲ್ಲಿ ಇಂತಿಷ್ಟು ಅವಧಿಯಲ್ಲಿ ಕ್ರೀಡಾ ಅಭ್ಯಾಸಕ್ಕೆ ಅಂತೇಳಿ ಒಂದು ಸಮಯನ ನಿಗದಿ ಮಾಡಿ ಇದು ಮಾಡಿರ್ತಾರೆ. ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ಇಲಾಖೆಯ ಪಾತ್ರ ಹೇಗಿರುತ್ತೆ? ನೋಡಿ ಸರ್, ನಮ್ಮ ಇಲಾಖೆಯ ಪಾತ್ರ ಅಂತಂದರೆ ನಾವು ಸರ್ಕಾರದ ವತಿಯಿಂದ ನಮ್ಮ ಇಲಾಖೆಗೆ ಅಂತ ತುಮಕೂರು ಭಾಗಕ್ಕೆ ಅಂತಲೇ ಒಂದು 100 ಜನ ಮಕ್ಕಳನ್ನ ಒಂದು ಕ್ರೀಡಾ ವಸತಿ ನಿಲಯ ಅಂತ ಅಲಾಟ್ಮೆಂಟ್ ಆಗಿದೆ. ಸೊ ಈ ಒಂದು ಅಲಾಟ್ಮೆಂಟು 2005ರಿಂದನೇ ಇಲ್ಲಿ ಇದೆ ಸರ್. ಸೊ ಅದು ನಮ್ಮ ಸ್ಟೇಡಿಯಂ ಪಕ್ಕದನೇ ಇದೆ, ಹಾಸ್ಟ್ಲಿದೆ. ಅಲ್ಲಿ ಸುಮಾರು 38 ಜನ ಹೆಣ್ಣುಮಕ್ಕಳು, 62 ಜನ ಗಂಡು ಮಕ್ಕಳು ಉಳ್ಕೊಂಡು ಬೇರೆ ಬೇರೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರೋರು, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತುಮಕೂರು ಭಾಗದ ಮಕ್ಕಳು ಇಲ್ಲಿ ಕ್ರೀಡಾಭ್ಯಾಸ ಮಾಡಿಕೊಂಡು ತಮ್ಮ ಶೈಕ್ಷಣಿಕನೂ ಮಾಡಿಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದನೇ, ಸರ್ಕಾರದ ವತಿಯಿಂದ ಅವ್ರಿಗೆ ಅನುದಾನ ಬಿಡುಗಡೆ ಆಗುತ್ತೆ. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಊಟದ ವ್ಯವಸ್ಥೆ ಎಲ್ಲ ನಮ್ಮ ಸರ್ಕಾರನೇ ನೋಡ್ಕೊಳ್ಳುತ್ತೆ. ಸರ್, ಈಗ ಶೈಕ್ಷಣಿಕ ಚಟುವಟಿಕೆ ಕ್ರೀಡೆ ಒಂದು ಭಾಗ ಆದರೆ, ಈ ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಸರ್ಕಾರದ ಮಟ್ಟದಲ್ಲಿ ಯಾವೆಲ್ಲ ಉದ್ಯೋಗ ಅವಕಾಶಗಳು ಲಭ್ಯವಿರ್ತವೆ? ನೋಡಿ ಸರ್, ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ನಿನ್ನೆ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಆಯೋಜನೆಗಾಗಿತ್ತು. ಅಲ್ಲಿ ಉತ್ತರಾಖಂಡದಲ್ಲಿ ಹಿಂದೆ ನಡೆದ ಉತ್ತರಾಖಂಡದಲ್ಲಿ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಗೆದ್ದಂಥ ಕ್ರೀಡಾಪಟುಗಳು, ಕರ್ನಾಟಕದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ತಮ್ಮ ಭಾಷಣದಲ್ಲಿ ಕೂಡ ಹೇಳಿದ್ದಾರೆ, ಏನಂತಂದರೆ 5% ರಿಸರ್ವೇಷನ್, ಕ್ರೀಡೆಯಲ್ಲಿ ಯಾರು ಅತ್ಯುನ್ನತವಾದ ಸಾಧನೆ ಮಾಡಿರ್ತಾರೆ ಅವ್ರಿಗೆ 5% ರಿಸರ್ವೇಷನ್ ಇಟ್ಟಿದ್ದೀವಿ. ಹಾಗೂ ಡೈರೆಕ್ಟಾಗಿ ವಿವಿಧ ಇಲಾಖೆಗಳಿಗೆ ಆ ಒಂದು ಕ್ರೀಡಾಪಟುಗಳು ಸೇರುವಂಥ ವ್ಯವಸ್ಥೆನೂ ಆಗಿದೆ. ಡೈರೆಕ್ಟ್ DYSP ಪೋಸ್ಟ್ ಬೇರೆ ಕೊಡ್ತಾ ಇದ್ದಾರೆ. ಈಗ ಪೊಲೀಸ್ ಇಲಾಖೆನಲ್ಲೂ ಸೇರಿಸಿ ಅದೇನು ದೈಹಿಕವಾಗಿ ಇರೋ ಇಲ್ಲ ಬರೀ ಶಿಕ್ಷಣದ ಆಧಾರದ ಮೇಲೆ, ಶಿಕ್ಷಣ ಅಲ್ಲ, ಕ್ರೀಡಾ ಸಾಧನೆ ಆಧಾರದ ಮೇಲೆ. ಹೌದೌದು. ನಾಟ್ ಓನ್ಲಿ ಏನು ನಾವು ಏಬಲ್ಡ್ ಅಥ್ಲೀಟ್ಸ್ ಅಂತ ಏನಿರ್ತೀವಿ ಅವ್ರನ್ನ ಹೊರತುಪಡಿಸಿ ಸಹ ನಮ್ಮ ಪ್ಯಾರಾ ಅಥ್ಲೀಟ್ಸ್ ಏನಿದ್ದಾರೆ ಅವ್ರಿಗೂ ಸಹ ಗೌರವಿಸಲಾಗಿದೆ. ಅವ್ರಿಗೆ ನಮ್ಮ ಸರ್ಕಾರದ ಕೆಲಸ ಕೊಟ್ಟು ಅವ್ರನ್ನ ಗೌರವಿಸಲಾಗಿದೆ. ಅಲ್ಲ, ನೀವು ಹೇಳ್ತಿರ್ತಕ್ಕಂಥದ್ದು ಕಾನೂನು ಪರಿಧಿಯಲ್ಲಿ ಬರ್ತಕ್ಕಂಥ DYSP ಪೋಸ್ಟ್. ಹೌದು, ಅದಕ್ಕೆ ಆದ ಇತಿಮಿತಿಗಳು, ಒಂದಷ್ಟು ರೂಲ್ಸ್ ಇರ್ತಕ್ಕಂಥದ್ದು. ಕ್ರೀಡೆಯಲ್ಲಿ ಸಾಧನೆ ಮಾಡಿರೋರ್ಗೂ ಅವ್ರಿಗೂ ವ್ಯತ್ಯಾಸಗಳೇನು ಉಂಟಾಗಲ್ಲ? ಇಲ್ಲ ಅದಕ್ಕೂ ಅದೇ ಹೇಳಿದ್ದು ನಾನು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಡಿಸಿಷನ್ ತಗೊಂಡು ಕ್ರೀಡಾಪಟುಗಳಿಗೆ ಕ್ರೀಡೆಯಲ್ಲಿ ಮುಂದುವರಿಯೋದಕ್ಕೆ ಈ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲ ಕ್ರೀಡಾಪಟುಗಳ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀನಿ ಸರ್. ಸರ್, ಈಗ ವಿಶೇಷವಾಗಿ ನಿಮ್ಮ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆಯಿಂದ ಇವತ್ತು ಯುವಕರು ಕ್ರೀಡೆ ಕಡೆ ಮುಖ ಮಾಡದಲೇ ಎಲ್ಲೋ ಒಂದು ಕಡೆ ಮೊಬೈಲ್ ಚಟಕ್ಕೆ, ಇಲ್ಲ ಯಾವುದೋ ಒಂದು ವ್ಯಸನದ ಚಟಕ್ಕೆ, ರ್ಯಾಗಿಂಗ್, ಈ ಥರದ್ದು ಚಟಗಳಿಗೆ ಬಿದ್ದು ಹಾಳಾಗುವಂಥ ಸನ್ನಿವೇಶಗಳಲ್ಲಿ ನಿಮ್ಮ ಯುವಜನ ಮತ್ತು ಕ್ರೀಡಾ ಇಲಾಖೆ ಯಾವೆಲ್ಲ ಕ್ರಮಗಳನ್ನ ವಹಿಸಿತ್ತು ಸರ್? ನೋಡಿ ಸರ್, ನಮ್ಮ ಇಲಾಖೆ ಅಂತಂದರೆ ಕೇವಲ ಒಂದು ಕ್ರೀಡೆ ಮಾತ್ರವಲ್ಲದೆ ಯುವಜನರಿಗೆ ಹೇಗೆ ಅವರು ಸಬಲೀಕರಣ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಯೋಜನೆಗಳನ್ನ ರೂಪಿಸ್ಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮ ಯುವಜನೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ
ಪ್ರತಿ ಜಿಲ್ಲೆಯಲ್ಲೂ ನಡೆಯುತ್ತೆ, ರಾಷ್ಟ್ರ ಮಟ್ಟದಲ್ಲೂ ನಡೆಯುತ್ತೆ, ರಾಜ್ಯ ಮಟ್ಟದಲ್ಲೂ ನಡೆಯುತ್ತೆ ಆ ಕಾರ್ಯಕ್ರಮ. ಅದರಲ್ಲಿ ನಮ್ಮ ಯುವಜನತೆಗೆ ವಿವಿಧ ಈ ದೇಶೀಯ ಕಲೆಗಳಾದ ಜನಪದ ಗೀತೆ, ಜನಪದ ನೃತ್ಯ, ಈ ವೀರಗಾಸೆ, ಈ ಒಂದು ಪ್ರಕಾರಗಳನ್ನ ಜೀವಂತವಾಗಿ ಇಟ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೂ ಸನ್ಮಾನ ಗೌರವಿಸಲಾಗುತ್ತದೆ. ಹಾಗೂ ಈ ನೀವು ಹೇಳಿದ್ರಿ ಮಾದಕ ವಸ್ತುಗಳು, ವ್ಯಸನಗಳು ಹೆಚ್ಚಾಗಿರುವಂಥ ಈ ಒಂದು ಟೈಮಲ್ಲಿ ನಮ್ಮ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನವೀನ್ ರಾಜ್ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತಿಂದ 3 ದಿನಗಳ ಕಾಲ ಬಂಡೀಪುರ ಟು ಬೀದರ್ ಅನ್ನೋ ಒಂದು ಮೋಟ್ರ್ ಬೈಕಲ್ಲಿ ಒಂದು ಜಾಥಾ ಹೋಗ್ತಾ ಇದೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನವೀನ್ ರಾಜ್ ಸಿಂಗ್ ಸಾಹೇಬ್ರೇ ಅದರ ಮುಂದಾಳತ್ವ ವಹಿಸ್ಕೊಂಡು ಅವರು ಬೈಕಲ್ಲಿ ಹೋಗ್ತಾ ಇದ್ದಾರೆ. ವ್ಯಸನ ಮುಕ್ತ ಸಮಾಜ ಮಾಡಲಿಕ್ಕೆ. ಹೌದೌದು. ಮಾದಕ ವಸ್ತುಗಳಿಂದ ದೂರವಿರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಯುವಜನತೆಗೆ ಈ ಒಂದು ಕರೆ ಕೊಟ್ಟು ಆ ಒಂದು ಬೈಕ್ ರ್ಯಾಲಿನ ಆಯೋಜನೆ ಮಾಡ್ತಾಯಿದ್ದೀವಿ. ಹಾಗೂ ನಾಳೆ ದಿನ ನಮ್ಮ ತುಮಕೂರಿನ ವಿದ್ಯೋದಯ ಕಾಲೇಜಲ್ಲೂ ಬಂದು ಒಂದು ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ತದನಂತರ ಇಲ್ಲಿಂದ ಮುಂದಿನ ಪ್ರಯಾಣ ಮಾಡ್ತಾರೆ ಅವರು. ತುಮಕೂರಿನಲ್ಲಿ ನೀವು ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಹೌದು ಸರ್. ಏನು ಸರ್ ಇದು ಉದ್ದೇಶ, ಅಭಿಯಾನದ ಉದ್ದೇಶ ಆದರೆ ಏನು ಸರ್? ಅಭಿಯಾನದ ಉದ್ದೇಶ ಅದೇ ಹೇಳಿದ್ನಲ್ಲ, ಈ ಮಾದಕ ವಸ್ತುಗಳ ನಶಾಮುಕ್ತ ಭಾರತ್ ಈ ಒಂದು ಅಭಿಯಾನ. ಇದು ಏನಕ್ಕೆ ತಾವೇ ಕೇಳಿದ್ರಿ, ಈ ಮೊಬೈಲ್ ಚಟ, ಮಾದಕ ವಸ್ತುಗಳ ಚಟ ಹೆಚ್ಚಾಗಿರುವಂಥ ಈ ಒಂದು ಸಮಯದಲ್ಲಿ ಈ ರೀತಿಯ ಒಂದು ಅಭಿಯಾನಗಳು ಒಂದು ಸಮಾಜಮುಖಿಯಾದ ಒಂದು ಸಮಾಜಕ್ಕೆ ಒಂದು ರೂಪುಗೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ಒಂದು ದೃಷ್ಟಿಯಲ್ಲಿ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಂದು ಪ್ರಪ್ರಥಮವಾದ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟು ಈ ಒಂದು ರೀತಿಯ ಅಭಿಯಾನವನ್ನು ಚಾಲನೆ ಮಾಡಿದೆ ಸರ್. ಈ ಒಂದು ಅಭಿಯಾನದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂತ? ಇವರು ಎಲ್ಲ ವಿವಿಧ ಸ್ಕೂಲು, ಕಾಲೇಜಿನ ಮೇನ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿಕೊಂಡು ಹಾಗೂ NSS ವಿದ್ಯಾರ್ಥಿಗಳು ಸೇರಿಕೊಂಡು ಈ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂದರೆ ಈಗ ಬಂಡೀಪುರದಿಂದ ಬೀದರ್ ತುಂಬ ಅಂತರವಿರ್ತಕ್ಕಂಥ ಸ್ಥಳಗಳು, ಹಾಗಾಗಿ ಒಂದೇ ಕಡೆ ಬೈಕ್ನಲ್ಲಿ ತೆರಳಿಕ್ಕಾಗಲ್ಲ. ಹಾಗಾಗಿ ನಮ್ಮ ತುಮಕೂರಿನಿಂದ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅನ್ನೋದು? ಇಲ್ಲ, ತುಮಕೂರಿಂದ ಜಾಯ್ನ್ ಆಗ್ಬೋದು, ಏನು ಲಿಮಿಟೇಷನ್ಸ್ ಇಲ್ಲ. ಆ ಥರ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಅಂದರೆ ಅದು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ವಿದ್ಯೋದಯ ಲಾ ಕಾಲೇಜಲ್ಲಿ ಈ ಒಂದು ಕಾರ್ಯಕ್ರಮನ ನಾಳೆ ಇಟ್ಕೊಂಡಿದ್ದೀವಿ. ಆ ಒಂದು ಜಾಯ್ನ್ ಆಗೋವಂಥ ಪ್ರಕ್ರಿಯೆ ಮಾಡ್ಕೋಬೋದು. ರೋಹಿತ್ ಸರ್, ಈಗ ಕ್ರೀಡೆ ಮನುಷ್ಯನಿಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈ ಕ್ರೀಡೆಯಲ್ಲಿ ಹಲವಾರು ವಿಧಗಳಿದ್ದಾವೆ. ಅದರಲ್ಲಿ ಈ ಮೆಡಿಟೇಷನ್, ಯೋಗ ಅನ್ನೋದೊಂದು. ಈಗ ಯೋಗ ನಮ್ಮಲ್ಲಿ ಅಂತಾರಾಷ್ಟ್ರೀಯವಾಗಿ ಪ್ರಖ್ಯಾತಿ, ನಮ್ಮ ದೇಶದ ಒಂದು ಕಲೆ ಅಂತಲೇ ಹೇಳ್ಬೋದು ಅದನ್ನು. ಆ ಒಂದು ಕ್ರೀಡೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು. ಅದನ್ನು ಎಲ್ಲರೂ ಕೂಡ ಸೇರಿ ಇದು ಮಾಡತಕ್ಕಂಥದ್ದು. ಒಂದಷ್ಟು ರೋಗಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಆ ಒಂದು ಇದನ್ನು. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಕ್ರೀಡಾ ಇಲಾಖೆ ಯಾವೆಲ್ಲ ಕ್ರಮಗಳನ್ನ ಯುವಕರಲ್ಲಿ ಅಳವಡಿಸ್ಲಿಕ್ಕೆ ತಗೊಂಡಿದೆ ಅಂತ? ನಾವು ಈ ಒಂದು ಯೋಗನ ತಾವು ಹೇಳ್ದಾಗೆ ವರ್ಲ್ಡ್ ಯೋಗ ಡೇ ತನಕ ಮಾಡೋ ಅಂಥ ಸ್ಥಿತಿಗೆ ಯೋಗ ಇವತ್ತು ಬಂದಿದೆ ಅಂತಂದರೆ ಅದರ ಪ್ಯಾಪ್ಯುಲಾರಿಟಿ ಎಷ್ಟಾಗಿದೆ ಅನ್ನೋದೊಂದು ನಾವು ಗಮನದಲ್ಲಿಟ್ಕೊಂಡು ನಮ್ಮ ರಾಮಬಾಣ ಅಂತ ಆ ಒಂದು ನಿಟ್ಟಿನಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಏನು ಮಾಡಿದೆ, ಒಂದು 3 ವರ್ಷದಿಂದ ಯೋಗನ ಕೂಡ ಏನು ದಸರಾ ಕಾರ್ಯಕ್ರಮ ಏನು ನಮ್ಮ ಮೈಸೂರಲ್ಲಿ ನಡೆಯುತ್ತೆ, ಕ್ರೀಡಾ ದಸರಾ ಅಂತ ನಾವು ಮಾಡ್ತೀವಿ. ಆ ತಾಲೂಕು ಮಟ್ಟದಿಂದನೇ ಯೋಗವನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ 2 ವರ್ಷದಿಂದ. ಯೋಗನ ಕೆಲವೊಂದು ಆಸನಗಳನ್ನೇ ಹೇಳ್ಬಿಟ್ಟಿದ್ದೀವಿ ನಾವು ಮಾಡಬೇಕು ಅಂತ ಕಂಪಲ್ಸರಿ. ಫಾರ್ ಎಕ್ಸಾಂಪಲ್, ತಾಲೂಕು ಮಟ್ಟದಲ್ಲಿ ವೀರಭದ್ರಾಸನ, ಜಾನು ಶೀರ್ಷಾಸನ, ಹಾಲಾಸನ ಹಾಗೂ ಧನುರಾಸನ, ಈ ಒಂದು ಕೆಲವೊಂದು ಆಸನಗಳನ್ನ ತಾಲೂಕು ಮಟ್ಟದಿಂದನೇ ನಾವು ಇಂಟ್ರೊಡ್ಯೂಸ್ ಮಾಡಿ ಜನತೆಯಲ್ಲಿ ಯೋಗದ ಬಗ್ಗೆ ಅರಿವು ಮೂಡಿಸ್ತಾ
ಒಂದು ಆರೋಗ್ಯ. ಎಲ್ಲ ಆಸನಗಳು ಮಾಡಿದರೆ ಯಾವ ರೀತಿ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಅವ್ರಿಗೆ? ಈಗ ಕೆಲವೊಂದು ನೋಡಿ, ವೀರಭದ್ರಾಸನ ಆಗ್ಬೋದು ಅಥವಾ ಧನುರಾಸನ, ಇದೆಲ್ಲ ಮಾಡಿದಾಗ ನಮ್ಮ ಶ್ವಾಸಕೋಶಗಳ ಒಂದು ಏನು ಹೇಳ್ತೀವಿ ಬ್ರೀತಿಂಗ್ ಪ್ಯಾಟ್ರನ್ ಏನಿದೆ, ಇವೆಲ್ಲ ಒಂದು ಇಂಪ್ರೂವ್ಮೆಂಟ್ ಆಗಿ ಹಾಗೂ ವಿವಿಧ ಭಾಗಗಳಿಗೆ ಅಂಗಗಳಿಗೆ ರಕ್ತ ಚಲನೆ, ಏನು ಮನುಷ್ಯನಿಗೆ ಏನು ಮುಖ್ಯ ಅಂತಂದರೆ ರಕ್ತ ಚಲನೆ ಈಸಿಯಾಗಿ ಆಗಬೇಕು ಫ್ರಮ್ ಟೋ ಟು ಹೆಡ್. ಆ ಒಂದು ಈ ಒಂದು ಯೋಗನ ಅಳವಡಿಸ್ಕೊಂಡ್ರೆ ಆ ಒಂದು ಕೆಲವೊಂದು ಕಾಯಿಲೆಗಳಿಂದ ಮುಕ್ತವಾಗಿ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಇವತ್ತು ನಾವು ಅನೇಕ ಕಡೆಗಳಲ್ಲಿ ಈ ದಸರೆ ರಜೆ, ಶಾಲೆಗಳಿಗೆ ದಸರೆ ರಜೆ ಕೊಡುವಂಥ ಸಂದರ್ಭದಲ್ಲಿ ಈ ಕೆಲವು ಸಣ್ಣ ಸಣ್ಣ ಮಕ್ಕಳುಗಳು ಕೆರೆ ದಡದಲ್ಲೆಲ್ಲೋ ನಿಂತ್ಕೊಳ್ಳಿಕ್ಕೆ ಹೋಗಿ ನೋಡ್ಲಿಕ್ಕೆ ಹೋಗಿ ಬಿದ್ದು ಈಜು ಬರದಲೇ ಎದ್ದು ಸಾವನ್ನಪ್ಪಿರೋ ಅನೇಕ ಘಟನೆಗಳು ನಡೆದವು. ಒಂದಷ್ಟು ಪೋಷಕರಿಗೆಲ್ಲ ತುಂಬ ಆತಂಕ ಇರೋವಂಥದ್ದು. ಹಾಗಾಗಿ ಶಾಲಾ ಮಟ್ಟದಲ್ಲಿ ಏನಾದರೂ ಈಜು ತರಬೇತಿ ಅನ್ನೋದು ಒಂದು ಕ್ರೀಡೆ ಏನಾದರೂ ತಾವು ಅಳವಡಿಸಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯಲ್ಲಿ? ಇಲ್ಲ, ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ವತಿಯಿಂದ ಏನು ಆ ಥರ ಒಂದು ಯೋಜನೆಯನ್ನು ಮಾಡ್ಕೊಂಡಿಲ್ಲ. ಆದರೆ ಈ ನೀವು ಹೇಳಿದ ರೀತಿ ಈಜಿಗೋಸ್ಕರ ಪ್ರತಿಯೊಂದು ತಾಲೂಕಿನಲ್ಲೂ ಒಂದೊಂದು ಈಜುಕೊಳನ ನಿರ್ಮಿಸುವ ಒಂದು ಹಂತದಲ್ಲಿದ್ದೇವೆ. ಈಗಾಗಲೇ ತಿಪ್ಟೂರಲ್ಲಿ ನಮ್ಮ ಇಲಾಖೆ ವತಿಯಿಂದ ಈಜುಕೊಳ ನಿರ್ಮಿಸಲಾಗಿದೆ. ಹಾಗೂ ಮುಂದಿನ ದಿನದಲ್ಲಿ ನಮ್ಮ ತುಮಕೂರಲ್ಲೂ ಆಗುತ್ತೆ. ಅದರಲ್ಲಿ ಯಾರು ಬೇಕಾದರೂ ಒಂದು ನಾಮಿನಲ್ ಫೀಸ್ ಅಂತ ಇರುತ್ತೆ. ನಾಮಿನಲ್ ಫೀಸ್ ಕೊಟ್ಬಿಟ್ಟು ನೀವು ಅವರ್ಲಿ ಬೇಸಿಸಲ್ಲಿ ಈಜು ಕಲ್ತ್ಕೊಂಡು ನೀವು ಅದನ್ನು ಕಾಂಪಿಟೇಷನ್ ಇರುತ್ತೆ, ಕಾಂಪಿಟೇಷನಲ್ಲೂ ಪಾಲ್ಗೊಳ್ಬೋದು. ಅದು ಒಂದು ಕ್ರೀಡೆಯಾಗಿ ಅಫ್ಕೋರ್ಸ್ ಹೌದು ಮಾಡ್ಕೊಂಡು. 10 ಜಿಲ್ಲೆಗಳಲ್ಲಿ ಈಜು ಕೊಳ ನಿರ್ಮಾಣ ಆಗ್ತಿದ್ದೆ. ಆಗುತ್ತೆ ಮುಂದಿನ ದಿನ. ಈಗ ಪ್ರಥಮ ಈ ಹೋದ ವರ್ಷ ಈ ನಮ್ಮ ತಿಪ್ಟೂರು ಸ್ವಿಮ್ಮಿಂಗ್ ಪೂಲ್ ಒಂದಾಯಿತು. ಈ ವರ್ಷ ಮೋಸ್ಟ್ಲಿ ಶಿರಾ ಅಥವಾ ಕೊರಟಗೆರೆಯಲ್ಲಿ ಆಗುತ್ತೆ. ಅದಾದಮೇಲೆ ತುಮಕೂರಿಗೆ ಬರುತ್ತೆ. ಈ ಥರ ಪ್ರತಿ ಒಂದೊಂದು ವರ್ಷದಲ್ಲಿ ಒಂದೊಂದು ತಾಲೂಕಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಓಕೆ ಸರ್, ನಮ್ಮ ಕೇಳುಗರಿಗೆ ತುಂಬಷ್ಟು ನಿಮ್ಮ ಇಲಾಖೆಯ ಮಾಹಿತಿಗಳನ್ನು ಕೊಟ್ಟಿದ್ರಿ. ಈಗ ಮುಖ್ಯವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ದಸರಾ ಲಾಸ್ಟ್ ಟೈಮು ತುಂಬ ಸದ್ದು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ನಮ್ಮ ಪರಮೇಶ್ವರ್ಗೆ ಒಂದು ಹೆಸರು ತಂದು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗಾಗಿ 2025 ಮತ್ತು 26ನೇ ಸಾಲಿನ ದಸರಾ ಕ್ರೀಡಾಕೂಟವನ್ನು ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ಇದರದ್ದು ಒಂದಷ್ಟು ಒಳನೋಟಗಳು ನಿಮ್ಮ ಆರ್ಗನೈಸ್ ಕಮಿಟಿಗಳದ್ದು ಹೇಳೋದಾದರೆ ಏನೆಲ್ಲ ಇದೆ ಸರ್? ನೋಡಿ, ಈ ವರ್ಷದ ತುಮಕೂರು ದಸರಾದಲ್ಲಿ ನಾನು ಆಗಾಗಲೇ ಹೇಳ್ದಾಗೆ ಮ್ಯಾರಥಾನ್ ಮಾಡ್ತಾಯಿದ್ದೀವಿ. ಸುಮಾರು ಒಂದು 3,000-5,000 ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ. ಹಾಗೂ ಕುಸ್ತಿ ಮಾಡ್ತೀವಿ, ನಾಡ ಕುಸ್ತಿ ಅಂತ ಏನು ಹೇಳ್ತೀವಿ, ಅದನ್ನು ಮಾಡ್ತಾಯಿದ್ದೀವಿ. ವಾಲಿಬಾಲ್, ಕಬಡ್ಡಿ, ಖೋಖೋ ಹಾಗೂ ಚೆಸ್ ಕ್ರೀಡೆಗಳನ್ನ ಈ ವರ್ಷವೂ ಮಾಡೋಣ ಅಂತ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ನಮ್ಮ ಸಮಿತಿಯಲ್ಲಿ ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡೆಪ್ಯೂಟಿ ಡೈರೆಕ್ಟರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳು ಏನು ನಮ್ಮ 1/10/2025 ಅಂದರೆ ಅಕ್ಟೋಬರ್ 1ಗೆ ನಮ್ಮ ತುಮಕೂರಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಚಾಲನೆಯನ್ನು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ನೆರವೇರಿಸ್ತಾರೆ. ಹಾಗೂ ಆ ಒಂದು ದಿನದ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲೆಲ್ಲ ನಾವು ಕಾಂಪಿಟೇಷನ್ಸ್ ಎಲ್ಲ ಮಾಡಿ ಪೂರ್ವ ಸಿದ್ಧತೆಯ ನಂತರ ಏನು ಒಂದೊಂದು ಟೀಮ್ ಬರುತ್ತೆ ತಾಲೂಕಲ್ಲಿ, ಆ 10 ಟೀಮ್ಗಳು ನಾನು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಇಬ್ಬರಿಗೂ ಸೇರಿ ಆ ಒಂದಿನ 1ನೇ ತಾರೀಕು ಕ್ರೀಡಾಕೂಟವನ್ನು ಏರ್ಪಡಿಸಿ ಅವ್ರಿಗೆ ಪದಕ ವಿಜೇತರಿಗೂ ಕೂಡ ಸನ್ಮಾನ ಹಾಗೂ ನಗದು ಪುರಸ್ಕಾರವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯರೂಪವನ್ನು ಮಾಡ್ಕೊಂಡಿದ್ದೀವಿ. ಸರ್, ಈಗ ದಸರಾ ಕ್ರೀಡಾಕೂಟ ಅಂತಂದರೆ ಏನೋ ಒಂದು ವಿಜೃಂಭಣೆ ಸಂಭ್ರಮಣೆಯಿಂದ ಇದು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಈ ಥರದ್ದರೆ ಭಾಗವಹಿಸಬೇಕು, ಏಜ್ ಲಿಮಿಟ್ಟು, ಮತ್ತು ಈ ಹೊರಗಡೆ ಜಿಲ್ಲೆಯಿಂದ ಏನಾದರೂ ಇಲ್ಲ ಹೊರಗಡೆಯಿಂದ ತಾಲೂಕಿನವರು ಭಾಗವಹಿಸ್ಬೇಕೇನಾದರೂ ಏನಾದರೂ ನಿಬಂಧನೆಗಳಿದೆಯಾ? ಇಲ್ಲ, ಆ ಥರ ಒಂದು ನಿಬಂಧನೆ ಇದೆ. ಏನು ಅಂತಂದರೆ ಈ ಮ್ಯಾರಥಾನ್ ಒಂದು ಈವೆಂಟ್ ಬಿಟ್ಟು ಹಾಗೂ ಕುಸ್ತಿ ಬಿಟ್ಟರೆ
ಇನ್ನೆಲ್ಲದಕ್ಕೂ ನಮ್ಮ ತಾಲೂಕಿನವರೇ ಆಗಿರಬೇಕು, ನಮ್ಮ ಜಿಲ್ಲೆಯವರೇ ಆಗಿರಬೇಕು. ಯಾವುದು ವಾಲಿಬಾಲ್, ಕಬಡ್ಡಿ, ಖೋಖೋ ಈ ಇವೆಂಟ್ಗಳಿಗೆ ನಮ್ಮ ಜಿಲ್ಲೆಯವರೇ ಮಾತ್ರ ಆಡೋದಕ್ಕೆ ಅವಕಾಶ ಕೊಡ್ತಾಯಿದ್ವಿ. ಮ್ಯಾರಥಾನ್ ಹಾಗೂ ಕುಸ್ತಿ ಕ್ರೀಡೆಗಳಿಗೆ ನಾವು ಮುಕ್ತವಾಗಿಡ್ತಾಯಿದ್ದೀವಿ. ಯಾರಾದರೂ ಬಂದು ಇಲ್ಲಿ ಆಡಿ ಗೆಲ್ಲೋ ಅಂಥ ಒಂದು ಅವಕಾಶವನ್ನು ನೀಡ್ತಾಯಿದ್ದೀವಿ. ಈಗ ಲಾಸ್ಟ್ ಟೈಮು ನಿಮ್ಮ ಇದೇನು ಮ್ಯಾರಥಾನ್ ಮಾಡಿದ್ರಿ, ಬೆಂಗಳೂರಿನಿಂದ ಬಂದಿದ್ದರು. ನಮ್ಮ ರೇಡಿಯೋ ಸಿದ್ಧಾರ್ಥ ಕೂಡ ಅವ್ರನ್ನ ಸಂದರ್ಶನ ಮಾಡಿ ಅವ್ರಿಗೆ ಅವರು ಚಟುವಟಿಕೆಯಿಂದ ಯಾಗೆಲ್ಲ ಇರ್ತೀವಿ, ಮುಖ್ಯವಾಗಿ ಓಡೋದ್ರಿಂದ ಏನೆಲ್ಲ ಲಾಭಗಳಿದೆಯೋ ಅನ್ನೋ ವಿಚಾರವಾಗಿ ಅವ್ರಿಗೊಂದು ಅವಕಾಶ ತಮ್ಮ ಇಲಾಖೆ ಮಾಡಿಕೊಟ್ಟಿತ್ತು. ಹಾಗೆ ಈ ಬಾರಿ ನಮ್ಮ ದಸರಾದಲ್ಲಿ ಯಾವೆಲ್ಲ ಆಟೋಟ ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದಾರೆ ಸರ್? ಅದೇ ನಮ್ಮ ತುಮಕೂರು ದಸರಾ ಬಿಟ್ಟು ಇಲಾಖಾ ವತಿಯಿಂದ ಇವಾಗ ಏನು ಮೈಸೂರಲ್ಲಿ ಪ್ರತಿ ವರ್ಷ ಕ್ರೀಡೆನೂ ನಡೆಯುತ್ತೆ ದಸರಾ ಒಂದು ಸಂದರ್ಭದಲ್ಲಿ. ಆ ಒಂದು ಕ್ರೀಡಾಕೂಟಕ್ಕೆ ಈ 2ನೇ ತಾರೀಕು ಹಾಗೂ 3ನೇ ತಾರೀಕು ಸೆಪ್ಟೆಂಬರ್ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಈ ಒಂದು ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಫುಟ್ಬಾಲ್, ಖೋಖೋ, ಕಬಡ್ಡಿ, ಬ್ಯಾಸ್ಕೆಟ್ಬಾಲ್, ಕುಸ್ತಿ, ಬ್ಯಾಡ್ಮಿಂಟನ್, ಹಾಕಿ, ಹ್ಯಾಂಡ್ಬಾಲ್, ಟೇಬಲ್ ಟೆನ್ನಿಸ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಯೋಗಾಸನ ಹಾಗೂ ನೆಟ್ಬಾಲ್, ಈಜು ಹಾಗೂ ಟೆನ್ನಿಸ್ಗಳನ್ನ ನಾವು ಈ ರೀತಿ ಒಂದು 17 ಕ್ರೀಡೆಗಳನ್ನ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಈ 17 ಕ್ರೀಡೆಗಳಿಗೆ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕಿನಲ್ಲೂ ಆಯ್ಕೆ ಪ್ರಕ್ರಿಯೆ ಮಾಡಿದ್ದು, ಆ ಆಯ್ಕೆಯಾದ ಪ್ರಥಮ ಏನು ಸ್ಥಾನ ಪಡೆದಿರ್ತಾರೆ TB ಇವೆಂಟ್ಗಳಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾಯಿದ್ದೀವಿ. ಹಾಗೂ ವೈಯಕ್ತಿಕವಾಗಿ ಪ್ರಥಮ ಹಾಗೂ ದ್ವಿತೀಯ ಏನು ಕ್ರೀಡಾಪಟುಗಳು ಬಂದಿದ್ದರು, ಮೊದಲ ಸ್ಥಾನ ಹಾಗೂ ದ್ವಿತೀಯ ಸ್ಥಾನದ ಗಳಿಸಿದಂಥ ಕ್ರೀಡಾಪಟುಗಳಿಗೆ ಅವಕಾಶ ಕೊಡ್ತಾಯಿದ್ದೀವಿ. ಅಂದರೆ 2ನೇ ತಾರೀಕು ಹಾಗೂ 3ನೇ ತಾರೀಕು ಏನು ಸೆಪ್ಟೆಂಬರ್ ನಮ್ಮ MG ಸ್ಟೇಡಿಯಮಲ್ಲಿ ನಡೆಯುತ್ತೆ ಕಾರ್ಯಕ್ರಮ, ಅದರಲ್ಲಿ ನಾವು ಜಿಲ್ಲಾ ಮಟ್ಟದ ಒಂದು ದಸರಾ ಕ್ರೀಡಾಕೂಟವನ್ನು ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಸರ್, ಈ ಕ್ರೀಡಾಕೂಟದಲ್ಲಿ ಈ ದೇಸಿ ಕ್ರೀಡೆಗಳನ್ನ ಯಾವೆಲ್ಲ ಆಡಿಸ್ತಾ ಇದ್ದೀವಿ? ಈಗ ಕುಸ್ತಿ ಹಾಗೂ ಥ್ರೋಬಾಲ್, ಯೋಗಾಸನ, ಬಾಲ್ ಬ್ಯಾಡ್ಮಿಂಟನ್. ಏನಂದರೆ ಬಾಲ್ ಬ್ಯಾಡ್ಮಿಂಟನ್ ಈಗ ಹಳ್ಳಿಗಾಡಿನಲ್ಲಿ ಬಿಟ್ಟರೆ ಇನ್ನೆಲ್ಲಿ ಸಿಟಿಲಿ ಎಲ್ಲ ಶಟ್ಲ್ ಬ್ಯಾಡ್ಮಿಂಟನ್ ಆ ಥರ ಆಡ್ತಾಯಿದ್ದಾರೆ. ಅದಕ್ಕೋಸ್ಕರ ಬಾಲ್ ಬ್ಯಾಡ್ಮಿಂಟನ್, ಹಾಕಿಗೆ ನಾವು ಉತ್ತೇಜನ ನೀಡ್ತಾಯಿದ್ದೀವಿ. ಹಾಗೂ ನೆಟ್ಬಾಲ್ ಏನು ಇದನ್ನು ಒಂದು ನಶಿಸಿ ಹೋಗುತ್ತಿರುವ ಒಂದು ಕ್ರೀಡೆ, ಅವ್ರಿಗೂ ಕೂಡ ಒತ್ತು ಕೊಟ್ಟು ಈ ಕ್ರೀಡೆಗಳನ್ನ ನಾವು ಆಯೋಜನೆ ಮಾಡ್ತಾಯಿದ್ವಿ. ತುಮಕೂರು ಜಿಲ್ಲೆ ಶೈಕ್ಷಣಿಕವಾಗಿ ಬೆಳೆದಿರ್ತಕ್ಕಂಥದ್ದು, ಕ್ರೀಡೆಯಲ್ಲೂ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿದ್ದಾರೆ. ಅದಕ್ಕೆ ಪ್ರೋತ್ಸಾಹಕವಾಗಿ ಒಂದಷ್ಟು ಸ್ಪೋರ್ಟ್ಸ್ ಕ್ಲಬ್ಗಳು, ಕ್ರೀಡೆಯನ್ನು ಬೆಂಬಲಿಸ್ತಕ್ಕಂಥ ಸಂಘ ಸಂಸ್ಥೆಗಳು ಕೂಡ ಇದೆ. ಅವುಗಳ ಪಾತ್ರ ನಿಮ್ಮ ಇಲಾಖೆಯೊಂದಿಗೆ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ನಾವು ನಮ್ಮ ಇಲಾಖೆಯ ವತಿಯಿಂದ ಏನು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಯುವಕ ಅಥವಾ ಯುವತಿಯರ ಸಂಘ, ಕ್ರೀಡಾ ಸಂಘಗಳೇನಿದ್ದಾವೆ ನಮ್ಮ ಜಿಲ್ಲೆಯ ಎಲ್ಲ ಕ್ರೀಡಾ ಸಂಘಗಳಿಗೆ ಒಂದು ಮೀಟಿಂಗ್ ಮಾಡ್ತೀವಿ. ಅವ್ರನ್ನ ಈಗಾಗಲೇ ಕರೀತಾ ಇದ್ದೀವಿ. ಹಾಗೂ ಏನಿಲ್ಲ, ನಾವು ನೋಂದಣಿ ಮಾಡ್ಕೊಳ್ತೀವಿ. ಯಾವುದಾದ್ರು ಸಂಘ ಸಂಸ್ಥೆ ಇದ್ದರೆ ಅವ್ರಿಗೆ ಸರ್ಕಾರದ ಒಂದು ಚಲನ್ ಬರುತ್ತೆ ₹100. ಅದು ಕಟ್ಟಿದ್ರೆ ನಾವು ಒಂದು ವರ್ಷಕ್ಕೆ ಒಂದು ನೋಂದಣಿ ಮಾಡಿಕೊಂಡು ಅವ್ರಿಗೆ ಯಾವುದೇ ಕ್ರೀಡಾಕೂಟದ ಮಾಹಿತಿಯನ್ನು ನೀಡಿ, ಏನೇ ಒಂದು ನಮ್ಮ ಇಲಾಖೆ ವತಿಯಿಂದ ಏನೇ ಒಂದು ಸೌಲಭ್ಯ ಸಿಗಬೇಕು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ನೀಡೋ ಒಂದು ಯೋಜನೆ ನಮ್ಮ ಇಲಾಖೆಯಲ್ಲಿದೆ. ಅದನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ಈ ನಿಮ್ಮ ಕ್ರೀಡೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಪ್ರೋತ್ಸಾಹಧನ ಹೊರತುಪಡಿಸಿ ಬೇರೆ ಅವರು ಯಾರೋ ಒಂದು ಜೀವನ ವೃತ್ತಿ ಬದುಕು ಕಟ್ಟಿಕೊಳ್ಳಲಿಕ್ಕೆ ಏನಾದರೂ ಬೇರೆ ನಿಮ್ಮ ಇಲಾಖೆಯಿಂದ ನೀಡ್ತಕ್ಕಂಥ ಯಾವುದಾದ್ರೂ ಬೇರೆ ವ್ಯವಸ್ಥೆಗಳೇನಾದರೂ ಇದೆ. ನೋಡಿ, ಮೇಯ್ನಾಗಿ ಹೇಳಬೇಕು ಅಂತಂದರೆ ನಮ್ಮ SC/ST ಮಕ್ಕಳಿಗೆ ಯಾರಾದರೂ ಕ್ರೀಡೆಯಲ್ಲಿ ಬರೀ ಒಂದು ದೇಹದಾಢ್ಯತೆ ಅಂತ ಅಷ್ಟೇ ಅಲ್ಲ, ಯಾವುದೇ ಒಂದು ಕ್ರೀಡೆಯಲ್ಲಿ SC/ST ಮಕ್ಕಳು ಒಂದು ಸಾಧನೆ ಮಾಡಿದರೆ, ಅಂದರೆ ರಾಷ್ಟ್ರ ಮಟ್ಟಕ್ಕೆ ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿದರೆ ಅಂಥವ್ರಿಗೆ ವರ್ಷದಲ್ಲಿ ನಾವು 15 ಲಕ್ಷ ರೂಪಾಯಿಗಳ ಒಂದು ವ್ಯಾಯಾಮ ಶಾಲೆಗೆ ಒಂದು ಅನುದಾನವನ್ನು ನೀಡ್ತೀವಿ.
ಅಂದರೆ ಜಿಮ್ಮು ಜಿಮ್ ಎಕ್ವಿಪ್ಮೆಂಟ್ಸ್. ಹೌದು ಹೌದು, ಜಿಮ್ ಅದರಲ್ಲಿ ಫಿಟ್ನೆಸ್ ಇದ್ದರೆ ಇಲ್ಲ ಫಿಟ್ನೆಸ್ ಅಂತಲ್ಲ, ಅವರು ಅದನ್ನು ಜೀವನಕ್ಕೆ ಏನು ಜೀವನ ನಡೆಸೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಈ ಥರದ ಬೇರೆ ಬೇರೆ ಸ್ಕೀಮ್ಗಳು ಯಾವಿದೆ ಸರ್? ಇದು ಬಿಟ್ಟರೆ ನೋಡಿ, ನಮ್ಮ ಕುಸ್ತಿ ಅಖಾಡಗಳನ್ನ ಒಂದು ಜೀರ್ಣೋದ್ಧಾರ ಮಾಡುವಂಥ ಒಂದು ಸ್ಕೀಮ್ ಇದೆ. ಮತ್ತು ನಮ್ಮ ಇಲಾಖೆ ವತಿಯಿಂದ ಇಡೀ ರಾಜ್ಯಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಸಹ ಕ್ರೀಡಾಂಗಣಗಳನ್ನ ನಿರ್ಮಿಸುವುದು, ಹಾಗೂ ಅದಕ್ಕೆ ಪೂರಕವಾಗಿ ಕೆಲವೊಂದು ಈ ಜಿಮ್ ಹೇಳಿದ್ವಲ್ಲ, ಜಿಮ್ ಬರುತ್ತೆ, ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗಳು ಬರ್ತವೆ, ಹಾಗೂ ಕೆಲವೊಬ್ಬರು ಕೋಚ್ಗಳು ರೂಪಿತವಾಗ್ತಾರೆ. ಸೊ ಅವ್ರಿಗೆಲ್ಲ ಒಂದು ಗೌರವಧನವಾಗಿ ಒಂದು ಸ್ವಲ್ಪ ನಾಮಿನಲ್ ಫೀಸ್ನ ಕಲೆಕ್ಟ್ ಮಾಡಿ ಅವ್ರಿಗೆ ನೀಡುವಂಥ ಒಂದು, ಹಾಗೂ ಯಾವುದೇ ಒಂದು ಕ್ರೀಡಾಪಟು ಅಥವಾ ಹಿರಿಯ ಕ್ರೀಡಾಪಟು ಹಿಂದೆ ಸಾಧನೆ ಮಾಡಿರ್ತಾರೆ ಅಂಥವ್ರಿಗೂ ಕೂಡ ಜೀವನ ಒಂದು ರೂಪಿತವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೇಳುಗರಿಗೆ ನಿಮ್ಮ ಕ್ರೀಡಾ ಮತ್ತು ಯುವ ಜನ ಸಬಲೀಕರಣ ಇಲಾಖೆಯಿಂದ ಯಾವೆಲ್ಲ ಕಾರ್ಯಕ್ರಮಗಳು, ಯೋಜನೆಗಳು, ಜೊತೆಯಲ್ಲಿ ಕ್ರೀಡೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ನಿಮಗೆ ಇವತ್ತು ಏನು ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಬಂದು ನಮ್ಮ ರೇಡಿಯೋ ಸಿದ್ಧಾರ್ಥದ ಎಲ್ಲ ಕೇಳುಗರಿಗೆ ಮಾಹಿತಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ. ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ, ಹಾಗೂ ಸಿದ್ಧಾರ್ಥ ರೇಡಿಯೋ ಸ್ಟೇಷನ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಕೇಳುಗರಿಗೂ ನನ್ನ ಹಾಗೂ ನಮ್ಮ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ತುಮಕೂರಿನ ವತಿಯಿಂದ ರಾಷ್ಟ್ರೀಯ ಕ್ರೀಡಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೂ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಹ್ವಾನಿಸೋಕ್ಕೋಸ್ಕರ ತಮಗೂ ಒಂದು ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕೇಳಿದ್ರಲ್ಲ ಕೇಳಿಗರೆ, ಇಷ್ಟೊತ್ತು ಯುವ ಮತ್ತು ಸಬಲೀಕರಣ ಇಲಾಖೆಯ TR ರೋಹಿತ್ ಗಂಗಾಧರ್ ಅವರ ಮಾತುಗಳನ್ನು. ಇದೇ ರೀತಿಯಾಗಿ ಇನ್ನೊಂದು ವಿಶೇಷವಾದ ಸಂದರ್ಶನದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ. ಇದು ಸಿದ್ಧಾರ್ಥ ರೇಡಿಯೋ 90.8 FM ತುಮಕೂರಿನ ಧ್ವನಿ. ನಮಸ್ಕಾರ.